ಪ್ರಿಯ ದೇವಮಕ್ಕಳೇ, ಜೀವನದ ಪ್ರಯಾಣದಲ್ಲಿ ಕರ್ತನ ಸ್ವಭಾವವನ್ನು ಪ್ರತಿಬಿಂಬಿಸುವವರಾಗಿರಿ. ಲೋಕದ ಭಾರವನ್ನು ಆತನ ಮೇಲೆ ಹಾಕಿರಿ. ಸಂತೋಷದಿಂದ ನಿತ್ಯವೂ ಆತನನ್ನು ಸ್ತುತಿಸಿ ಹಾಡಿರಿ. ತಂದೆ ತಾಯಿಗಳನ್ನು ಗೌರವಿಸುವ ಹೃದಯವನ್ನು ಹೊಂದಿರಿ. ಕ್ರಿಸ್ತನೇ ನಿಮ್ಮನ್ನು ಮಹಿಮೆಯಿಂದ ತುಂಬಿಸಿ ಪರಮ ಕಾನಾನನ್ನು ಸೇರುವಂತಾಗಲಿ. ಆಮೆನ್. ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಮಹಿಮೆಯಾದ ಅಂತ್ಯ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಆದಿಕಾಂಡ 50:1. ಆಗ ಯೋಸೇಫನು ತನ್ನ ತಂದೆಯ ಮುಖದ ಮೇಲೆ ಬಿದ್ದು ಕಣ್ಣೀರು ಸುರಿಸುತ್ತಾ ಅವನಿಗೆ ಮುದ್ದಿಟ್ಟನು. ಜೀವಂತ ದೇವನ ಕೈ ಹಿಡಿದೆ, ಶೋಧನೆಗಳೊಂದು ಸಮೀಪಿಸದು. ಜೀವಂತ ದೇವನ ಕೈ ಹಿಡಿದೆ, ಶೋಧನೆಗಳೊಂದು ಸಮೀಪಿಸದು. ರಕ್ಷಕನನ್ನು ನಾನು ಅಪ್ಪಿಕೊಂಡೆ, ಸೈತಾನನ ಸೈನ್ಯ ಸಮೀಪಿಸದು. ರಕ್ಷಕನನ್ನು ನಾನು ಅಪ್ಪಿಕೊಂಡೆ, ಸೈತಾನನ ಸೈನ್ಯ ಸಮೀಪಿಸದು. ಕದಲುವುದೇ ಇಲ್ಲ, ನಾನು ಕದಲುವುದೇ ಇಲ್ಲ. ಕರ್ತನು ಎಲ್ಲ ಜೊತೆ ಇರಲು ನಾನು ಕದಲುವುದೇ ಇಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಮಹಿಮೆಯಾದ ಅಂತ್ಯ. ಆದಿಕಾಂಡದಲ್ಲಿ 50 ಅಧ್ಯಾಯಗಳಿರುವವು. 50 ಎನ್ನುವುದು ಜೂಬಿಲಿಯ ವರ್ಷವನ್ನು, ಅಂದರೆ ಬಿಡುಗಡೆಯ ವರ್ಷವನ್ನು ಸೂಚಿಸುವುದು. ಇದರ ಕುರಿತು ಯಾಜಕ ಕಾಂಡ 25ನೇ ಅಧ್ಯಾಯ 11ರಿಂದ 54ರಲ್ಲಿ ನೋಡಬಹುದು. 50ನೇ ವರ್ಷ ಪರಿಪೂರ್ಣವಾದ ವರ್ಷವಾಗಿದೆ. 7 ಪೂರ್ಣವಾದ ವರ್ಷ. 7ನ್ನು 7ರಿಂದ ಗುಣಿಸುವಾಗ 49 ಆಗುತ್ತದೆ. 50ನೇ ವರ್ಷ ಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳುವ ಜೂಬಿಲಿ ವರ್ಷ. ಆದಿಕಾಂಡದಲ್ಲಿ ಇರುವ 50ನೇ ಅಧ್ಯಾಯದಲ್ಲಿ ಯಾಕೋಬನು, ಯೋಸೇಫನು ಮರಣ ಹೊಂದಿ ಪೂರ್ಣ ವಿಶ್ರಾಂತಿಗೆ ತೆರಳುವುದನ್ನು ನೋಡುತ್ತೇವೆ. ಈ ಅಧ್ಯಾಯದ ಮೊದಲ ವಚನದಲ್ಲಿ ಯೋಸೇಫ ಎಂಬ ಹೆಸರನ್ನು ಕಾಣುವೆವು. ಕಡೆಯ ವಚನದಲ್ಲಿಯೂ ಯೋಸೇಫ ಎಂಬ ಹೆಸರನ್ನು ಕಾಣುವೆವು. ಈ ಅಧ್ಯಾಯದಲ್ಲಿ ಒಟ್ಟು 21 ಬಾರಿ ಯೋಸೇಫನ ಹೆಸರು ಸೂಚಿಸಲ್ಪಟ್ಟಿದೆ. ದೇವಮಕ್ಕಳೇ, ನಿಮ್ಮ ಜೀವಿತದ ಪ್ರಯಾಣ ಮುಂದೆ ಸಾಗುತ್ತಿರುವಾಗ ಕರ್ತನಾದ ಯೇಸುವಿನ ಸ್ವಭಾವವನ್ನು ಅಧಿಕವಾಗಿ ಹೊಂದಿಕೊಂಡು ಕ್ರಿಸ್ತನನ್ನೇ ನಿಮ್ಮಲ್ಲಿ ಪ್ರತಿಬಿಂಬಿಸುವವರಾಗಿರಿ. ಈ ಲೋಕದ ಹೊರೆಗಳು, ಚಿಂತೆಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋಗಲಿ. ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಭಾರವನ್ನು ನಿಮ್ಮ ಹೆಗಲಿನ ಮೇಲೆ ಹೊತ್ತುಕೊಂಡಿರದೆ, ಭಾರವನ್ನು ಕರ್ತನ ಮೇಲೆ ಹಾಕಿ ಆತನನ್ನು ಸಂತೋಷದಿಂದ ಸ್ತುತಿಸಿ ಹಾಡಿ ಹೊಗಳುತ್ತಲೇ ಇರ್ರಿ. ಕ್ರಿಸ್ತನೇ ನಿಮ್ಮ ಆಲ್ಫಾವು ಒಮೇಗಾವು, ಆದಿಯೂ ಅಂತ್ಯವೂ ಆಗಿರುವನು. ನಿಮ್ಮ ಜೀವಿತದಲ್ಲಿ ಒಂದು ಆರಂಭವೂ ಇರುವಂತೆ ನಿಶ್ಚಯವಾಗಿ ಅಂತ್ಯವೂ ಇರುವುದು. ಆ ಅಂತ್ಯ ಮಹಿಮೆಯಿಂದ ಕೂಡಿದ್ದಾಗಿರಬೇಕು, ಪರಮ ಕಾನಾನನ್ನು ಸೇರುವಂಥದ್ದಾಗಿರಬೇಕು. ಯೋಸೇಫನು ಧರ್ಮಶಾಸ್ತ್ರದ ಕಾಲಕ್ಕೆ ಮುಂಚೆ ಜೀವಿಸಿದ್ದಾಗ್ಯೂ ಅವನು ಧರ್ಮಶಾಸ್ತ್ರದ ಕಟ್ಟಳೆಗಳನ್ನೆಲ್ಲ ಅನುಸರಿಸಿದವನಾಗಿದ್ದನು. 10 ಕಟ್ಟಳೆಗಳಲ್ಲಿ ಒಂದಾದ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ಮಾತಿನಂತೆಯೇ ಯೋಸೇಫನು ಕೊನೆಯವರೆವಿಗೂ ತನ್ನ ತಂದೆಯನ್ನು ಗೌರವಿಸಿದನು. ಯಾಕೋಬನನ್ನು ಮರಣ ಹೊಂದುವವರೆವಿಗೂ ಅವನನ್ನು ಗೊಷೇನ್ ಸೀಮೆಯಲ್ಲಿ ಇಟ್ಟು ಪರಿಪಾಲಿಸಿದನು. ಸತ್ತ ನಂತರ ತನ್ನ ಸೇವಕರಾದ ವೈದ್ಯರಿಂದ ತನ್ನ ತಂದೆಯ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಸಿದ್ಧಪಡಿಸಿದನು. ಹಾಗೆಯೇ ಯೇಸುವು ತನ್ನ ಮರಣದ ಗಳಿಗೆಯಲ್ಲಿಯೂ ತನ್ನ ತಾಯಿಯ ಜವಾಬ್ದಾರಿಯನ್ನು ಮರೆಯಲಿಲ್ಲ. ತನ್ನ ತಾಯಿಯ ಜವಾಬ್ದಾರಿಯನ್ನು ತನ್ನ ಶಿಷ್ಯನಾದ ಯೋಹಾನನಿಗೆ ವಹಿಸಿದನು. ದೇವಮಕ್ಕಳೇ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು. ಆಮೇನ್. ನೆನಪಿಗೆ ಎಫೆಸದವರಿಗೆ ಬರೆದ ಪತ್ರಿಕೆ 6:1-3 ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೆಲಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ.
ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ. ಜೀವಂತ ದೇವನ ಕೈ ಹಿಡಿದೆ, ಶೋಧನೆಗಳೊಂದು ಸಮೀಪಿಸದು. ಜೀವಂತ ದೇವನ ಕೈ ಹಿಡಿದೆ, ಶೋಧನೆಗಳೊಂದು ಸಮೀಪಿಸದು. ರಕ್ಷಕನನ್ನು ನಾನು ಅಪ್ಪಿಕೊಂಡೆ, ಸೈತಾನನ ಸೈನ್ಯ ಸಮೀಪಿಸದು. ರಕ್ಷಕನನ್ನು ನಾನು ಅಪ್ಪಿಕೊಂಡೆ, ಸೈತಾನನ ಸೈನ್ಯ ಸಮೀಪಿಸದು. ಕದಲುವುದೇ ಇಲ್ಲ, ನಾನು ಕದಲುವುದೇ ಇಲ್ಲ. ಕರ್ತನು ಎಲ್ಲ ಜೊತೆ ಇರಲು ನಾನು ಕದಲುವುದೇ